ಅಗ್ನಿ ಪ್ರಾಕಾರವನ್ನು ಭಸ್ಮ ಮಾಡಿದ್ದನ್ನು ನೋಡಿಬಿಟ್ಟು ಶತಕಂಠನ ಕೋಪ ನೆತ್ತಿಗೆ ಏರಿಬಿಟ್ಟಿತ್ತು ಅಂದ್ಕೊಂಡ್ವಲ್ಲ. ಅಷ್ಟರಲ್ಲಿ ಶ್ರೀರಾಮ ಸೈನ್ಯ ಸಮೇತನಾಗಿ ಬಂದಿಳಿತಾನೆ. ಆ ಬಾಲದ ಮುಖಾಂತರ ಶತಕಂಠ ನೇರವಾಗಿ ಶ್ರೀರಾಮನ ಜೊತೆ ಯುದ್ಧಕ್ಕಿಳಿತಾನೆ. ಶ್ರೀರಾಮ ಭುಜದ ಮೇಲೆ ಕೂತ್ಕೊಂಡಿರ್ತಕ್ಕಂಥವನು ಬಾಲದಿಂದ ಹೋಗ್ತಾನೆ, ಕೆಳಗಡೆಯಿಂದ ಹೋಗಲಿಲ್ಲ. ಯಾಕಂದರೆ ಅಲ್ಲಿವರೆಗೂ ಹೋಗಬೇಕಲ್ಲ, ಅದಕ್ಕೆ ಬಾಲದ ಮುಖಾಂತರ ಹೋಗ್ತಾನೆ. ಶ್ರೀರಾಮ ತನ್ನ ಬಾಣಗಳಿಂದ ಶತಕಂಠನ ತಲೆಗಳನ್ನು ಕತ್ತರಿಸ್ತಾ ಬರ್ತಾನೆ. ಆದರೆ ಆ ತಲೆಗಳು ಮತ್ತೆ ಮತ್ತೆ ಹುಟ್ಟುತ್ತಾ ಇವೆ. ಅವನ ತಲೆ ಕತ್ತರಿಸ್ದಾಗಲೆಲ್ಲ ಭೂಮಿಗೆ ತಾಗ್ತಾ ಇದ್ದ ಪ್ರತಿ ರಕ್ತದ ಬಿಂದುವಿನಿಂದ ಒಬ್ಬೊಬ್ಬ ಶತಕಂಠ ಹುಟ್ಟುತ್ತಾ ಇದ್ದ ರಕ್ತ ಬೀಜಾಕ್ಷರ. ಅವರೆಲ್ಲರೂ ಕೂಡ ಘೋರವಾದ ಯುದ್ಧ ಮಾಡೋದಕ್ಕೆ ಶುರು ಮಾಡಿಬಿಡ್ತಾ ಇದ್ದಾರೆ. ಸಾವಿರಾರು ಶತಕಂಠರನ್ನು ಎದುರಿಸುವಷ್ಟರಲ್ಲಿ ಸಿಕ್ಕಾಪಟ್ಟೆ ಜನ ಆಗಿಬಿಟ್ಟಿದ್ದಾರೆ ಶತಕಂಠರು. ಭರತ ಲಕ್ಷ್ಮಣರೇ ಅಲ್ಲದೆ ಶ್ರೀರಾಮನು ಕೂಡ ಮೂರ್ಛೆ ಹೋಗ್ತಾನೆ. ಎಷ್ಟು ಜನ ಎಲ್ಲಿ ನೋಡಿದ್ರು ಸೈನ್ಯವೇ ಇಲ್ಲ ಅವನ ಹತ್ರ. ಮತ್ತು ಕೋಟಿಗಟ್ಟಲೆ ಶತಕಂಠರುಗಳು ಇವರೆಲ್ಲಿಂದ ಬಂದರು ಅನ್ಕೋಬೋದು. ಮೊದಲನೇ ತಲೆ ಕತ್ತರಿಸ್ದಾಗಲೇ ಬಂದಿರತಕ್ಕಂಥ ರಕ್ತದ ಕಣಗಳಿಂದ ಹುಟ್ಟಿರ್ತಕ್ಕಂಥ ಶತಕಂಠರು, ಅವ್ರನ್ನೊಬ್ಬೊಬ್ಬರನ್ನು ಕತ್ತರಿಸೋದು ಶತಕಂಠರು ಹುಟ್ಟುತ್ತಾ ಇದ್ದಾರೆ. ಅವ್ರನ್ನೊಬ್ಬೊಬ್ಬರನ್ನು ಕತ್ತರಿಸೋದು ಸಾವಿರಾರು ಶತಕಂಠರು, ಲಕ್ಷ ಶತಕಂಠರು, ಹೀಗೆ ಹುಡ್ತಾ ಹೋಗ್ತಾರೆ. ಎಲ್ಲಿ ನೋಡಿದ್ರೂ ಶತಕಂಠರೇ. ಒಬ್ಬ ಸೈನ್ಯ ಇಲ್ಲ ಅಲ್ಲಿ, ಎಲ್ಲ ಒಳಗೆ ಮಲ್ಕೊಂಡಿದ್ದಾರೆ ಹಾಯಾಗಿ. ಬರೀ ಶತಕಂಠ ಒಬ್ಬನೇ ನಿಂತು ಬಿಟ್ಟಿದ್ದಾನೆ. ಅಗ್ನಿ ಪ್ರಾಕಾರ ಚೆನ್ನಾಗಿತ್ತೇನೋ, ಅದಕ್ಕನ್ನ ಜೋರಾಗಿದೆ ಇದು ಇವಂತು. ಹಾಗೆ ಎಲ್ಲರೂ ಒಬ್ಬೊಬ್ಬರು ಒಬ್ಬೊಬ್ಬ ಶತಕಂಠನ ಹತ್ರ ಯುದ್ಧ ಮಾಡ್ತಿದ್ದಾರೆ. ಯುದ್ಧ ಮಾಡಿ ಅವ್ರನ್ನ ಕತ್ತರಿಸ್ತಾರೆ, ಮತ್ತಿನ್ನೊಬ್ಬ ಹುಟ್ಟುತ್ತಾನೆ. ಇವ್ರು ಕತ್ತರಿದಷ್ಟು ಹುಟ್ಟುತ್ತಾ ಇದ್ದಾರೆ. ಕೊನೆಗೆ ಶ್ರೀರಾಮ ಹೇಳಬೇಕು, ಯಾರನ್ನೂ ಕತ್ತರಿಸ್ಬೇಡ್ರಪ್ಪೋ ಅಂತ. ಕತ್ತರಿಸಿದ್ರೆ ಜಾಸ್ತಿ ಜನ ಹುಟ್ಟುತ್ತಾರೆ ಅಂತ. ಏನು ಮಾಡೋದು, ಕತ್ತರಿಸ್ತೇವೆ ಹೋದ್ರೆ ಆಗಲ್ಲ. ಆಗ ಎದೆಗೆ ಹೊಡೆದು ನೋಡ್ತಿದ್ದಾರೆ. ಎದೆಗೆ ಹೊಡೆದ್ರು ಕೂಡ ರಕ್ತ ಸುರಿತಾ ಇದೆ, ಹುಟ್ಟುತ್ತಾನೇ ಇದ್ದಾರೆ. ಎಲ್ಲಿಗೆ ಹೊಡೆದ್ರು ಇಷ್ಟಕ್ಕೂ ಇವರೆಲ್ಲ ಡೂಪ್ಲಿಕೇಟ್ ಶತಕಂಠಗಳು. ಅಲ್ಲಿ ಒರಿಜಿನಲ್ ಶತಕಂಠ ಎಲ್ಲಿದ್ದಾನೋ ಗೊತ್ತಾಗ್ತಿಲ್ಲ ಅವರಿಗೆ. ಇವನೇ ಇರ್ಬೋದು ಅಂತ ಹೊಡಿತಾರೆ, ಹುಟ್ಟುತ್ತಾರೆ. ಇವನೇ ಇರ್ಬೋದು ಅಂತ ಹೊಡಿತಾರೆ, ಹುಟ್ಟುತ್ತಾರೆ. ಕೊನೆಗೊಂದು ಕೆಲಸ ಆಯ್ತಪ್ಪ, ಎಲ್ಲರೂ ಮೂರ್ಛೆ ಹೋಗ್ಬಿಟ್ರು ಅಷ್ಟೆ. ಯುದ್ಧ ನಿಂತೋಯ್ತೇನೋ, ಸೀಸ್ ಫೈರ್ ಆಗಿಬಿಡ್ತೇನೋ ಅನ್ನಿಸ್ಕೊಂಡ್ರಷ್ಟು ಎಲ್ಲರೂ ಮೂರ್ಛೆ ಹೋಗ್ಬಿಟ್ರು. ಯಾವತ್ತೂ ಯುದ್ಧ ರಂಗಕ್ಕೆ ಬಾರದೇ ಇರತಕ್ಕಂಥ ಸೀತಾದೇವಿ ಶ್ರೀರಾಮಚಂದ್ರ ಮೂರ್ಛೆ ಹೋದದ್ದನ್ನು ನೋಡಿಬಿಟ್ಟು ದುಃಖದಿಂದ ನಡುಗೆ ಹೋಗ್ತಾಳೆ. ಎಂಥ ಕೆಲಸ ಆಗ್ಬಿಡ್ತು. ಅಷ್ಟರೊಳಗೆ ಗರ್ಗಮುನಿ ಅಲ್ಲಿಗೆ ಬರ್ತಾನೆ. ಅವಳಿಗೆ ಧೈರ್ಯ ಹೇಳಿ ಆ ತಾಯಿಗೆ ದ್ವಾದಶಾಕ್ಷರ ಹನುಮಂತ ಮಂತ್ರವನ್ನು ಉಪದೇಶ ಮಾಡ್ತಾನೆ. ನೋಡಿ, ಸುಂದರಕಾಂಡದಲ್ಲಿ ಪ್ರಾರಂಭ ಆಗ್ತಕ್ಕಂಥ ಮಹಿಮೆ ಇಲ್ಲಿ ಅತ್ಯದ್ಭುತವಾಗಿ ಕಾಣಿಸ್ತಾ ಇದೆ ನೋಡಿ. ಶ್ರೀರಾಮನು ಪ್ರಾರ್ಥನೆ ಮಾಡ್ತಾನೆ, ಸೀತೆ ನೋಡ್ಕೊಡಪ್ಪ ಅಂತ. ಸೀತೆನೂ ಪ್ರಾರ್ಥನೆ ಮಾಡ್ತಾರೆ, ಬೇಗನೆ ಶ್ರೀರಾಮನ ಹತ್ರ ಸೇರ್ತಪ್ಪ ಅಂತ. ಅದೇ ಮಂತ್ರವನ್ನು ದ್ವಾದಶಾಕ್ಷರ ಹನುಮನ್ ಮಂತ್ರ ಅನ್ನೋದು ದೊಡ್ಡದದು. ಆ ಅಕ್ಷರವನ್ನು ಗರ್ಗಮುನಿ ಹೇಳ್ತಾನೆ ಅಂತ ಹೇಳಿದ್ವಲ್ಲ. ಆಗ ಸೀತೆ ಹನುಮಾನ್ ಹರಿಹರ ರೂಪಿಯಾಗಿರ್ತಕ್ಕಂಥ ಸ್ವಾಮಿ, ನೀನು ಹನುಮಾನ್, ನೀನು ಶುಭಕರನು, ವೇದಗಳ ಶಿರಸ್ಸುಗಳಲ್ಲಿ ಸಂಚಾರ ಮಾಡ್ತಾ ಇದ್ದೀಯಾ, ನೀನು ಸಚ್ಚಿದಾನಂದ ಸ್ಥಿತಿಯನ್ನು ಧರಿಸತಕ್ಕಂಥವನಂತ ಧ್ಯಾನ ಮಾಡ್ತಾ ಸೀತಾದೇವಿ ಆ ಮಂತ್ರವನ್ನು ಜಪಿಸ್ತಾಳೆ. ಯುದ್ಧ ಕಾಲದಲ್ಲಿ ಮಾಡುವಂಥ ಮಂತ್ರ ಅದು. ಆಗ ಹನುಮಂತನು ವಾನರ ಮುಖ, ಸಿಂಹಮುಖ, ಗರುಡ ಮುಖ, ವರಾಹ ಮುಖ ಮತ್ತು ಅಶ್ವಮುಖಗಳ ಅಂತ ಆಗಿರತಕ್ಕಂಥ ಪಂಚಮುಖನಾಗಿ ಸೀತೆ ಮುಂದೆ ಸಾಕ್ಷಾತ್ಕರಿಸ್ತಾನೆ. ಅವನು ತನ್ನ ಆಕಾರವನ್ನು ಹೆಚ್ಚಿಸಿ ಒಬ್ಬೊಬ್ಬ ಶತಕಂಠನಿಗೆ ಒಂದೊಂದು ರೂಪದಲ್ಲಿ
ಅಷ್ಟು ಸಾವಿರ ಪಂಚಮುಖ ಹನುಮಂತನಾಗಿ ಭೀಕರವಾದ ಯುದ್ಧ ಮಾಡ್ತಾನೆ. ಅವ್ರು ಎಷ್ಟಾಗ್ತಾರ ಇಷ್ಟ ಆಗ್ತಿದ್ದಾನೆ. ಹಾಗೆ ಒಬ್ಬೊಬ್ಬ ಶತಕಂಠನಿಗೆ ಒಂದೊಂದು ಮುಖವಾಗಿ ಕಾಣ್ತಾ ಇದ್ದಾನೆ. ಯುದ್ಧ, ಘೋರ ಯುದ್ಧ ನಡೀತಿದೆ. ಓಂ ನಮೋ ಹನುಮತೇ ನಮಃ. ಓಂ ನಮೋ ಹನುಮತೇ ನಮಃ.